ನಮ್ಮಮ್ಮ ಮಾಡಿರೋ ಕೆಲ್ಸಕ್ಕೆ ಇವತ್ತು ನೋಡಪ್ಪ ಹೋಟ್ಲಾಗ ಇಡ್ಲಿ ತಿಂದು ಬಂದಂಗಾಯ್ತು. ಸಮಾಧಾನನೇ ಆಗ್ತಾ ಇಲ್ಲ. ಇನ್ನು 2 ತಿಮ್ಮನ ಅಂತಿದ್ದೆ, ನೀನು 100 ರೂಪಾಯಿನೇ ಇರೋದು, 50 ರೂಪಾಯಿ ಸರಿ ಆಯಿತು ಅಂದಲ್ಲ, ಅದಕ್ಕೆ ಸುಮ್ಮನೆ ಅದೇ. ನನಗಂತೂ ಹೋಟ್ಲೂಟ ಹೊಟ್ಟೆನೇ ತುಂಬಲ್ಲ. ಅದೇ ಮತ್ತೆ ಮನೆಯಾಗಾದ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಏನು ಮಾಡೋಣಮ್ಮ, ಇವಾಗ ಎಲ್ಲಿ ಹೋಗೋಣ? ನಮ್ಮ ಅಮ್ಮ ಬೇರೆ ಬೋರ್ಬೇಡ್ರಿ ಅಂತೈತೆ. ಏನು ಮಾಡಬೇಕು ಏನೋ. ನೀನಾಗತಿ ಸುಮ್ಮನೆ ಇರ್ತೀಯಪ್ಪ, ಇನ್ನೊಬ್ರು ಯಾರನ್ನ ಆಗಿದ್ರೆ ಸುಮ್ಮನೆ ಇರ್ತಿರ್ಲಿಲ್ಲ. ಇನ್ನೊಬ್ರು ಯಾರಾದ್ರೂ ಆಗಿದ್ರೆ ತೆಗ್ದಾಡು ಬಾರಿಸ್ಬಿಡೋರು. ಹಂಗೆಲ್ಲ ಬೇಡ, ದೊಡ್ಡವ್ರ ಮೇಲೆ ಕೈ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಿದ್ದೀನಿ ಅಷ್ಟೇ. ಬೇಡ ಹಂಗೆಲ್ಲ ಕೈ ಮಾಡಬಾರ್ದು ಅಂತ ಸುಮ್ಮನೆ ಆಗಿದ್ದೀನಿ. ಬೇಡ, ಯಾಕೆ ಬೇಕು? ಕೈ ಮಾಡೋದು ದೊಡ್ಡದಲ್ಲ. ಸುಮ್ಮನಿರಪ್ಪ ಸಾಕು. ಆ ಅಮ್ಮ ಮಾಡಿರೋ ಬದುಕಿಗೆ ಏನು ಮಾಡಿದ್ರು ಸಾಲದೆ. ನೀನು ತಿರುಗಿ ಬಿದ್ದಿದ್ರೆ ಸರಿಯಾಗಿ ಗೊತ್ತಾಗೋದು. ನಾನು ಹಂಗೆ ನೆನ್ನೆಯಿಂದ ಕೇಳಿ ಸಾಕಾಗಿತ್ತು. ತಿರುಗಿ ಬಿದ್ದಿದ್ದಕ್ಕೆ ಆ ಅಮ್ಮ ಹಂಗೆ ಆಡಿದ್ಲು. ಏನು ಮಾಡೋಣ? ತಿರುಗಿ ತಿರುಗಿ ಬಿದ್ರೇನೆ ಮತ್ತೆ ಸುಮ್ಮನಾಗೋದು ಯಾರೇ ಆಗಲಿ. ಏನು ಮಾಡೋಣಮ್ಮ, ಇವಾಗ ಅವ್ರು ನಂಬೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಕೂತ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಹೋಗಿ ಕೂತ್ಕೊಂಬನೆ. ಇನ್ನೇನು ಮಾಡೋಣ, ಅಲ್ಲೇ ಕೂತ್ಕೊಂಡಿರೋಣ ಎದುರಿಗೆ. ಮನೆಗೆ ಮಾಡೋಣ ಅಂತಂದರೆ ಅಡ್ವಾನ್ಸ್ ಇಲ್ಲ, ಅಡ್ವಾನ್ಸ್ ಬೇಕು. ಏನು ಮಾಡೋಣಪ್ಪ, ನಾವಿಬ್ಬರು ಬೀದಿ ಬಿದ್ದಂಗೆ ಆಯ್ತಲ್ಲಪ್ಪ ಅನ್ನಿಸ್ತೈತಿ ಇವಾಗ. ಬೀದಿಗೆ ಬಿದ್ವಮ್ಮ, ಏನು ಮಾಡೋಣ? ಇವಾಗ ದುಡ್ಡು ಇದ್ದಿದ್ರೆ ನಾವೇನು ಅವ್ರನ್ನ ಕೇಳೋಂಥ ಅವಶ್ಯಕತೆ ಇರಲಿಲ್ಲ. ಈಗ ನೋಡೋ ಇವನು ಬಂದು ನನ್ನ ತಮ್ಮ ಬೇರೆ ಇದ್ದಾನಲ್ಲ, ಹಂಗೆ ನಾನು ಬೇರೆ ಮನೆ ಮಾಡಿ ಅಡ್ವಾನ್ಸ್ ಎಲ್ಲ ಕೊಟ್ಟು ಮನೆಗೆಲ್ಲ ರೇಷನ್ ಎಲ್ಲ ಪಾತ್ರೆ ಸಾಮಾನುಗಳು ರೇಷನ್ನು ಎಲ್ಲ ತಗೊಂಬಂದ್ಬಿಡ್ತಿದ್ದೆ. ಏನು ಮಾಡ್ತೀಯ? ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿದ್ದಿದ್ರೆ ಏನು ಬೇಕಾದ್ರೂ ಮಾಡ್ಬೋದಾಯಿತು. ಏನು ಮಾಡೋದು? ದುಡ್ಡು ಇಲ್ವಲ್ಲಪ್ಪ ಅನ್ನಿಸ್ತೈತಿ. ನಾವಿಬ್ರು ಬೀದಿಗೆ ಬಿದ್ದಂಗೆ ಆಯ್ತಲ್ಲ ಮುತ್ತು. ನೋಡು ಹಂಗೆ ಮತ್ತೆ ಆಗಿರೋದು. ಹೋಗಿ ಹೋಟ್ಲಕ್ಕೆ ಹೋಗಿ ತಿಂಡಿ ತಿನ್ಕೊಂಬಂದ್ವಿ. ಇಲ್ಲಿ ಕಣ್ಣರ ಮನೆಗಳು ತಾಗೆ ಕೂತ್ಕೊಂಡು ಕತೆ ಹಾಕ್ತಾ ಇದೀವಿ. ಭಾಳ ಕಷ್ಟ, ಇರೋಕ್ಕಾಗಲ್ಲ. ಮನೆ ಅಂತ ಇರಬೇಕು ಯಾರಿಗೇ ಆಗಲಿ. ಅಕ್ಕಿ ಪಕ್ಷಿ, ಒಂದು ಪಕ್ಷಿ ಪ್ರಾಣಿಗಳೆಲ್ಲ ಗೂಡು ಮಾಡ್ಕೊಂಡಿರ್ತವೆ ಅಂತಂದ್ರೆ ಮನುಷ್ಯ ಆದಿರೋನ್ಗೆ ತಂದೆ ಆದ ಒಂದು ಗೂಡು ಅನ್ನೋದು ಇರಬೇಕಲ್ಲ. ಏನು ಮಾಡೋಣ? ನಮಗೂ ಒಂದು ಗೂಡು ಅನ್ನೋದು ಇದ್ದಿದ್ರೆ ನಾವು ಹೋಗಿ ಹೆಂಗೋ ಹೊತ್ಲಾಗ ನಮ್ಮ ಪಾಡಿಗೆ ನೆಮ್ಮದಿ ಇರ್ತಿದ್ವಿ. ಏನು ಮಾಡೋಣ? ನಮ್ಮ ತೆಗಿಯೋ ದುಡ್ಡು ಇಲ್ಲ, ಅಡ್ವಾನ್ಸ್ ಕೊಡೋಕೆ ಅಡ್ವಾನ್ಸೂ ಇಲ್ಲ, ಮನೆಗೆ ರೇಷನ್ ತರಕ್ಕೆ ದುಡ್ಡೂ ಇಲ್ಲ. ಎಲ್ಲ ದುಡ್ಡು 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 ದುಡ್ಡಿನ ಮೇಲೆ ಐತಿ ಈ ಪ್ರಪಂಚ. ದುಡ್ಡೇ ಇಲ್ಲ, ಏನು ಮಾಡ್ಬೇಕಪ್ಪ ಅನ್ನಿಸ್ಬಿಟ್ಟೈತೆ ಹೋಗತ್ತ. ನಮ್ಮ ಯಾತ ಒಂದೊಂದು 50 ಸಾವಿರ ಇಸ್ಕೊಂಡಿದ್ರೆ ಹೆಂಗೋ ಗೊತ್ತಾ ನಾವು ಕೊಡ್ಬೋದಾಗಿತ್ತು. ಯಾರು ಕೊಡ್ತಾರೆ? ಯಾರನ್ನೂ ಕೇಳೋಣ ಅನ್ನಿಸ್ತೈತೆ. ಇವಾಗ ಇದು ಜನ ಯಾರಿಗೂ ಹಂಗೆ ಕೊಡೋದೇ ಇಲ್ಲ. ಕಷ್ಟ ಅಂತಂದರೆ ಅಯ್ಯೋ ಅನ್ನೋದೇ ಇಲ್ಲ. ಅದೇ ಮತ್ತೆ ಏನು ಮಾಡೋದಪ್ಪ, ನಮಗಿಂತ ಕಷ್ಟ ಇವತ್ತು ನಾವು ಬೀದಿಗೆ ಬಿದ್ದಂಗೆ ಆಯ್ತಲ್ಲಪ್ಪ. ಏನಮ್ಮ ಏನೋ ಮಾತಾಡ್ತಾ ಇದ್ದೀರಾ? ಏನು ಮಾತಾಡೋಣ ತಾಂಟಿ? ಬೀದಿ ಬಿದ್ದಿದ್ದೀವಿ ನಾನು ನನ್ನ ಗಂಡ. ಬೀದೆ ಕೂತ್ಕೊಳ್ಳಮ್ಮ, ಹೊತ್ತು ಬಂದೈತಲ್ಲ. ಅಯ್ಯಮ್ಮ ಮಾಡಿರೋ ಕೆಲಸಕ್ಕೆ ಅದಕ್ಕೆ ಇಲ್ಲೇ ಕೂತ್ಕೊಂಡಿದ್ದೀವಿ. ಇಲ್ಲೇ ಕೂತ್ಕೊಂಡು ನೋಡಲಿ ಅಂತಾರೆ ಕೂತ್ಕೊಂಡಿದ್ದೀವಿ, ಬೈಕ್ ಅಂಬ್ತಾ ಇದ್ದೀವಿ. ಬೀದಿಗೆ ಬಿದ್ದಿದ್ದೀವಿ. ಇವತ್ತು ಮಗ ಸೊಸೆನ ಬೀದಿಗೆ ಕಳಿಸಿದಾಳೆ ಅಯ್ಯಮ್ಮ ಅಂತ ಬೈಕ್ ಅಂಬ್ತಾ ಇದ್ದೀವಿ. ಬೇಡ ಮತ್ತೆ ಸುಮ್ಮನಿರ್ರ. ಮತ್ತೆ ನೀವು ಸುಮ್ಮನೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಇರತ್ತ ಇರ್ತಿ ಭಾಗ್ಯಕ್ಕಯ್ಯ. ದುಡ್ಡು ಬೇಡವೇ? ಮನೆ ಅಡ್ವಾನ್ಸ್ ಕೊಡಬೇಕು. ಮನೆ ಸ್ವಲ್ಪ ಚೆನ್ನಾಗಿರೋ ಮನೆ ಮಾಡಬೇಕು. ನಾನು ಈ ಅಪ್ಪನಿಗೆ ಹೇಳೋದು ಇಷ್ಟೇ, ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ನಮಗೂ ಮನೆ ಮಾಡಿದ್ರೆ ನೀನು ರಾಣಿ ಮಾಡೋಳಲ್ಲ ಅಂತ ಮನೆಯೇ ಮಾಡೋ ಅಂತಲೇ ನಾನು ಹೇಳ್ತಾ ಇರೋದು ಈ ಅಪ್ಪನಿಗೆ. ನೋಡಿದ್ರೆ ಎಲ್ಲ ಹೈಟೆಕ್ ಆಗಿರೋ ಮನೆ ಕೇಳ್ತಾ ಇದ್ದಾಳೆ. ನೀರು ಒಳಗಡೆನೇ ಬರಬೇಕು, ಸೋಲಾರ್ ಇರಬೇಕು, ಮನೆಯಲ್ಲೆಲ್ಲ ನೀಟಾಗಿರಬೇಕು, ಹೊಸ ಮನೆ ಆಗಬೇಕು, ಪೇಂಟ್ ಹೊಡೆದಿರೋ ಅಂಥ ಮನೆ ಆಗಬೇಕು, ಹಳೆ ಮನೆ ಬೇಡ ಅಂತ ಇದ್ದಾಳೆ. ಅಂಥ ಮನೆ ಮಾಡಬೇಕಂತಂದರೆ ನಾನು ಇವಾಗ ದುಡ್ಡು ಬೇಕು. ಇವಾಗ ಅಡ್ವಾನ್ಸ್ ಕೊಡಬೇಕು ಅವ್ರಿಗೆ. ಮನೆಗೆಲ್ಲ ರೇಷನ್ ತರಬೇಕು, ಪಾತ್ರೆ ಸಾಮಾನುಗಳೆಲ್ಲ ಹೊಂದಿಸ್ಬೇಕು. ಏನು ಮಾಡೋಣ? ಇಷ್ಟೆಲ್ಲ ಖರ್ಚೈತೆ. ಇದೆಲ್ಲ ಖರ್ಚಿಲ್ಲ ಅಂದಿದ್ರೆ ಹೆಂಗೋ ಏನೋ ಮಾಡ್ಬೋದಾಗಿತ್ತು. ಖರ್ಚು ಇವಾಗ ಎಷ್ಟು ಬರುತ್ತೆ ಗೊತ್ತಾ? ದುಡ್ಡಿಲ್ವಲ್ಲ ಮೇಯ್ನು. ದುಡ್ಡು ಇದ್ದಿದ್ರೆ ಏನು ಬೇಕಾದ್ರೂ ಮಾಡ್ಬಿಡ್ತಿದ್ವಿಲ್ಲ ತಾಂಟಿ. ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಮ್ಮ, ದುಡ್ಡಿರಬೇಕು. ಅಯ್ಯೋ ನನ್ನ ಮನೆ ಅಂದಮೇಲೆ ಯಾವಾದ್ರೂ ಒಂದು ಸಮಸ್ಯೆಗಳು ಇದ್ದೇ ಇರ್ತವೆ ಅಲ್ಲ. ನೋಡಿ ಇವತ್ತು ನಮಗೆ ಬೀದೆ ಕುಕ್ಕಂಬಂಥ ಪರಿಸ್ಥಿತಿ ಬಂತಲ್ಲ. ಇವತ್ತೇ ನಮ್ಮನ್ನು ಹಂಗಂದ್ರೂ ಬರಬೇಡ್ರಿ ಅಂತ ದಪ್ತೈತಲ್ಲ. ಈ ಅಪ್ಪಗೆ ಏನು ದೊಡ್ಡದಲ್ಲ ಯಮ್ಮನ ಮೇಲೆ ಕೈ ಮಾಡೋದು. ಆದರೆ ಏನೋ ಕೈ ಮಾಡಬಾರ್ದು ಅಂತ ಹೇಳಿ ಸುಮ್ಮನೆ ಐತೆ. ಬೆಲೆ ಗೌರವ ಕೊಟ್ಟು ಬೆಲೆ ಕೊಟ್ಟೈತ ಅಪ್ಪ. ಇನ್ನೊಬ್ರು ಯಾರಾದರೂ ಆಗಿದ್ರೆ ಅಷ್ಟೇ ಆ ಯಮ್ಮನಿಗಿತ್ತು ಗ್ರಾಚಾರ. ಇಲ್ಲ ಆಂಟಿ, ನನಗೇನು ತಿರುಗಿಸ್ ಹೊಡಿಯೋದು ದೊಡ್ಡದಲ್ಲ. ಆದರೂ ಕೈ ಮಾಡಬಾರ್ದು ಅಂತ ಸುಮ್ಮನಿದ್ದೀನಿ. ನಾನು ಏನಾರ ತಲೆಗೆ ಹಾಕೊಬಿಟ್ರೆ ಅದ್ರ ಕತೆನೇ ಬೇರೆ. ಅವೆಲ್ಲ ಅವಮ್ಮ ಹಿಂಗೆ ನಮ್ಮ ಮೇಲೆ ಇದು ಮಾಡುತ್ತಲ್ವ. ಅಲ್ಲ ನೋಡಿ, ಇದೊಂದು ವಿಚಾರದಲ್ಲಿ ಅಂತಲ್ಲ, ಎಲ್ಲ ವಿಚಾರದಲ್ಲೂ ಅಷ್ಟೇ ನಮ್ಮಮ್ಮ ನಮಗೇನೋ ಒಂಥರ ಇದು ಮಾಡ್ತೈತೆ. ಬಿಡಪ್ಪ ಅತ್ತ ಬಿಡ್ರು, ಸುಮ್ಮನೆ ಯಾಕೆ ಅದನ್ನೇ ಕೆಣಿಕೊಂಡತ್ತ. ಇವತ್ತು ನೋಡಂಟಿ ಆ ಮಂದಾರ ನೂತು ಎದುರಿಗೆಲ್ಲನ ಹೆಂಗಿರ್ಬೇಕು ಅಂದ್ಕೊಂಡಿದ್ವಿ. ಆದರೆ ಇವತ್ತು ನಮಗೆ ಎಷ್ಟು ಮೋಸ ಆದಂಗೆ ಆಯಿತು ಗೊತ್ತಾ. ಆ ನೂತು ಮಂದಾರ ಎದುರಿಗೆ ನಾವಿಬ್ಬರು ಚೆನ್ನಾಗಿರ್ಬೇಕು ಅಂತೇಳಿ ನಾನು ಚಾಲೆಂಜ್ ಮಾಡಿ ಬಂದಿದ್ದೆ. ಇವಾಗ
ಒಂಥರ ನನಗೆ ಮಾತಾಡಕ್ಕೆ ಮಕ್ಕ ಇಲ್ಲ ಗೊತ್ತೇ ಅವ್ರ ಮುಂದೆ. ಬಿಡು ಮತ್ತೆ ತಲೆ ಕೆಡಿಸ್ಕೋಬೇಕು ಹೋಗ್ಬೇಡ. ನೂತುನೇ ಆಗಲಿ ಮಂದಾರನೇ ಆಗಲಿ ಯಾರು ಏನೋ ಮಾತಾಡ್ರಿ ನೀನು ತಲೆ ಕೆಡಿಸ್ಕೋಬೇಡ. ಮಾತಾಡೋರು ಎಷ್ಟು ದಿನ ಮಾತಾಡ್ತಾರೆ? ಒಂದಿನ ಮಾತಾಡ್ತಾರೆ, 2 ದಿನ ಮಾತಾಡ್ತಾರೆ, ಇನ್ನೊಂದು ದಿನ ಇಲ್ಲೇ ಸುಮ್ಮನೆ ಆಗ್ಬಿಡ್ತಾರೆ. ಬಿಡತ್ಲಾಗೆ ಅಂತೇಳಿ ಅಲ್ಲಿಗೆ ಟಾಪಿಕ್ ಕ್ಲೋಸ್ ಆಗುತ್ತಲ್ಲ, ಮಾತಾಡಲು ಸುಮ್ಮನೆ ಆಗ್ಬಿಡ್ತಾರೆ. ತಲೆ ಕೆಡಿಸ್ಕೊಂಬೋದಲ್ಲ ಹೇಳಿದ್ದು, ಅವ್ರ ಮುಂದೆ ಚಾಲೆಂಜ್ ಮಾಡಿ ಬಂದಿದ್ದೆ ನಾನು. ಅದಕ್ಕೆ ಒಂಥರ ಹೆಂಗಾಗ್ತೈತೆ ಅಂದರೆ ಹಂಗಾಗ್ತೈತೆ. ಹೋಗಿ ಭಾಳ ಬೇಜಾರಾಗ್ತೈತೆ ನನಗಂತೂ. ಏನಪ್ಪ ಇದು ಹಿಂಗೆ? ದೇವ್ರೆ, ಇಂಥದ್ದು ಕಷ್ಟ ಯಾರಿಗೂ ಕೊಡಬಾರ್ದು. ನೋಡಿ, ನಾನು ಇವತ್ತು ಬೀದಿಗೆ ಬಂದು ಕುತ್ಕೊಂಡು ಬೀದಿಗೆ ಬಿದ್ದಿದ್ದೀನಲ್ಲ, ನಾನು ಹೆಂಗಿದ್ದವಳು. ನಾನು ಫಸ್ಟಿಗೇನೆ ನಮ್ಮ ಅಮ್ಮ ಇರ್ತಾಗೆಲ್ಲ ಏನು ಹೇಳ್ತಿದ್ದೆ ಗೊತ್ತಾ? ಇಲ್ಲೋಡು, ನಾನು ಒಳ್ಳೆ ಮನೆ ಸಿಕ್ಕಿದ್ದೀನಿ, ನನ್ನನ್ನು ತಗೊಂಡ ಯಾರಿಗೂ ಸಿಕ್ಕಲ್ಲ, ನಮ್ಮ ಅತ್ತೆ ಹಂಗೆ ನೋಡ್ಕೊಂಬತ್ತೆ, ಹಿಂಗೆ ನೋಡ್ಕೊಂಬತ್ತೆ, ನಮ್ಮ ಅತ್ತೆ ತುಂಬ ಒಳ್ಳೆಯದು ಅಂತ ಹೇಳಿ ಈ ರೀತಿ ಹೇಳ್ಕೊಂಡಿರೋದು ನಾನು, ಆ ರೀತಿ ಅಂದ್ಕೊಂಡಿರೋದು ನಾನು. ಆದ್ರೆ ನಮ್ಮ ಅತ್ತೆ ಐತಲ್ಲ, ಯಪ್ಪ ಬೋಲು ಇದನ್ನು ಮಾಡ್ತಾಯಿದ್ದೆ. ಏನಿಲ್ಲ, ನೋಡತಕ್ಕ ನೋಡ ಯಮ್ಮನಿಗೆ ಸರಿಯಾಗಿ ಬೈದು ಬಿಡ್ತೀನಿ. ನೋಡಿ, ನಾ ಇವತ್ತು ಬೀದ ಕುಕ್ಕಂಬಂಗೆ ಆತಲ್ಲ, ಮನೆ ಇಲ್ಲ ಏನಿಲ್ಲ, ಎಷ್ಟು ಕಷ್ಟ ನಮ್ಗೆ. ಇವಾಗ ದುಡ್ಡೇ ಇಲ್ಲ, ಏನು ಮಾಡೋಕ್ಕೋನು? ಇಲ್ಲೇ ಕುಕ್ಕಂಬ್ತೀವಿ. ಇಲ್ಲೇ ಕುಕ್ಕಂಬ್ತೀವಿ. ಅದು ಯಾವ ಕರಿತೈತೆ ಕರೀಲಿ ನೋಡೋಣ ನಮ್ಮ ಅತ್ತೆ. ಮತ್ತೆ ಇವಾಗೇನು ಮಳೆಗಾಲ ಅಲ್ಲ ಏನಲ್ಲ ಭಾಗ್ಯಂಟಿ, ಅದಕ್ಕೆ ಇಲ್ಲೇ ಕೂತ್ಕೊಂತೀವಿ ನೋಡೋಣ, ಕರಿಯುತ್ತಾ ಇಲ್ಲ, ಅದೇನಾಗುತ್ತೆ ಆಗಲಿ ನೋಡೋಣ. ನಮ್ಮ ಮಳೆಗಾಲ ಶುರುವಾಗಿಲ್ಲ, ನಮ್ಮ ಮಳೆನೂ ಬರ್ತಾ ಇಲ್ಲ, ನೋಡೋಣ. ಅಷ್ಟೊತ್ತಿಗೆ ಏನಾನ ನಾವು ಚೆನ್ನಾಗಾದರೂ ಆಗ್ಬೋದು. ಇಲ್ಲೇ ಇರ್ತೀವಿ ಅಮ್ಮನ ಕಣ್ಣೆದ್ರಿಗೆ, ಯಾರ ಮನೆಯಾಗ ಒಂದಿಟ್ಟು ಈಟ ಒಟ್ಟು ಉಂಡ್ಕೊಂಡು ಒಟ್ಟಿನಲ್ಲಿ ನಮ್ಗೇನು ಬೇಕಾ ನಾವು ಅದು ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಚೆನ್ನಾಗಿರೋದು ಗೊತ್ತೈತಿ. ನೋಡಂಟಿ ಹಿಂಗೆ ಯಪ್ಪ ನಾನು ಹೆಂಡ್ತಿ ಅಂತ ತಪ್ಪು ಏನು ಮಾಡಿದ್ಲು, ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅನ್ನೋದೇ ನನಗೊಂಥರ ಬೇಜಾರು. ನೋಡಿ ಎಂತೆಂಥವ್ರು ಇರ್ತಾರೆ ಅನಿಸುತ್ತೆ. ಹೋಟ್ಲಕ್ಕೆ ತಿಂದು ಬಂದ್ವಲ್ಲ, ಇವಾಗ ಹೋಗಿ ಎಷ್ಟು ಹೊಟ್ಟೆ ಉರಿದು ಹೋಗ್ತೈತೆ. ಬರ್ರಪ್ಪ ಉಣ್ರಿ ಅಂತೇಳಿ ಒಂದು ಮಾತು ಕರೆ ಇಲ್ಲ, ಪಾರಮ್ಮ ಉಣ್ಣು ಅಂತೇಳಿ ಇಲ್ಲೇ ಕೂತ್ಕೊಂಡಿದ್ದೀವಿ. ಮನೇನೂ ಮಾಡ್ಕೊಂಡಿಲ್ಲ, ಇಲ್ಲ ಮನೇನೂ ಇಲ್ಲ, ಏನಿಲ್ಲ, ಏನು ಮಾಡಿದ್ರು ಏನು ಎತ್ತ ಅಂತೇಳಿ ಒಂದು ಮಾತನ ನಮ್ಮ ಅಮ್ಮಗೆ ಬಂದು ಕೇಳಲಿಲ್ವಲ್ಲ. ನಾಳೆ ದಿನ ನಾವು ನೋಡ್ಕೋಬೇಕಪ್ಪ ಗಂಡು ಮಕ್ಕಳಾಗಿ, ಅವಾಗ ನೋಡ್ಕೊಂತೀವ. ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತಂದರೆ ಭಾಳ ಸಿಟ್ಟು ಬರುತ್ತೆ ಯಾರೇ ಆಗಲಿ. ಇವತ್ತು ಬೀದೆ ಕುತ್ಕೊಂಡು ಎಷ್ಟು ಅನುಭವಿಸ್ತಾ ಇದೀವಿ ನಾನು ನನ್ನ ಹೆಂಡ್ತಿ ಕಣಂಟಿ. ನಮ್ಮಂಥ ಕಷ್ಟ ಯಾರಿಗೂ ಬೇಡ. ಹಾಗೆ ಕಣಪ್ಪ ಅಂತ ಅನ್ಸೋದು, ನೀವೇ ಮಾಡೋಕ್ಕಾಗುತ್ತೆ. ಬಿಡ್ರತ್ತ, ಗುದ್ದಾಡಿರಿ ಏನೆಲ್ಲರೂ ನೋಡ್ತಾನೆ ನಿನ್ಕೊಂಡು. ಈಗಲೇ ನೀವೆಲ್ಲನ ಜಗಳ ಮಾಡ್ಕೊಂಡಿರೋದಕ್ಕೇ ಹೆಣ್ಣು ತಾಯಿ ಎಲ್ಲನ ಆಡ್ಕೊಂಡು ನಗ್ತಾರೆ. ಎಲ್ಲ ಇವರೆಲ್ಲ ಹೆಂಗಿದ್ರು ಇವಾಗ ಹೆಂಗಾದ್ರೂ ಹೋಗ್ತಾ ಬಿಡಂಟಿ ಅತ್ಲಾಗ ನಗಲಿ, ನೀವೇ ಮಾಡೋದು. ನಗ್ತಾರ ನಗಲಿ, ಅಳ್ತಾರ ಅಳ್ಳಾರನು ನಗಾರನು ಯಾರನ್ನೂ ತಡೆ ಹಿಡ್ಕೊಂಬಕ್ಕಾಗಲ್ಲ. ನಾವೇ ಇವಾಗ ಬೀದಿಗೆ ಬಿದ್ದಿದ್ದೀವಿ, ಮನೆ ಇಲ್ಲ ಏನಿಲ್ಲ, ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತಿ. ಫಸ್ಟು ಒಂದು ಮನೆ ಅನ್ನೋದು ಇರಬೇಕು, ನಮ್ಮದೇ ಆಗಲಿ ಒಂದು ಗುಡಿಸ್ಲೇ ಆಗಲಿ ನಮ್ಮದು ಅಮ್ಮಂಗಿರ್ಬೇಕು. ಅಮ್ಮಣ್ಣನ ಅಲ್ಲಿ ಹೋಗ್ಬಿಟ್ರೆ ಅವತ್ತೇ ಒಂಥರ ಯಪ್ಪ ಹೆಂಗೋ ಇದು ಮಾಡುತ್ತೆ ಹೇಳತ್ಲಾಗೆ. ನನಗಂತೂ ಸಾಕಾಗ್ಬಿಟ್ಟೈತಿ. ನೋಡ, ಏನು ಬೇಕಾದ್ರೆ ಮಾಡ್ತೀನಿ ಸ್ವಲ್ಪ ದಿನ. ನಮ್ಮ ಅತ್ತೆ ಒಂಥರ ಕಣ, ಹಠ ಜಾಸ್ತಿ. ಅಮ್ಮ ಸ್ವಲ್ಪ ಹಠ ಮಾಡೋದು ಜಾಸ್ತಿ ಕಣ್ ಬಗೆಂಟಿ. ಎಷ್ಟು ಇದು ಮಾಡೋದು ಗೊತ್ತೇ, ಹಂಗೆ ಮಾಡಬಾರ್ದು, ಯಾರಿಗೇ ಆಗಲಿ ಹಂಗೆ ಮಾಡಬಾರ್ದು. ನಾವು ಇವತ್ತು ನೋಡಿ ಬಿದ್ದಿದ್ದೀವಿ ನಾನು ಹೆಂಡ್ತಿ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ಕಳ್ಕೊಂಡು ನಾವು ಬೀದಿಗೆ ಬಿದ್ದಿದ್ದೀವಿ. ಪಾತ್ರೆ ಸಾಮಾನಿಲ್ಲ, ಬೇರೆ ಹೋಗೋಣ ಅಂತಂದರೆ ಪಾತ್ರೆ ಸಾಮಾನಿಲ್ಲ, ದುಡ್ಡಿಲ್ಲ, ಅಡ್ವಾನ್ಸ್ ಕೊಡೋಕೆ ದುಡ್ಡು ಬೇಕು. ಅದಕ್ಕೆ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ನಾವು ಬೀದಿಗೆ ಬಿದ್ದಿದ್ದೀವಲ್ಲಪ್ಪ ದೇವ್ರೆ ಅಂತೇಳಿ ಯೋಚನೆ ಮಾಡ್ಕೊಂಡು ಇವತ್ತು ಹಿಂಗೆಲ್ಲ ಯೋಚನೆ ಮಾಡ್ತಾಯಿದ್ದೀವಿ. ಏನು ಮಾಡೋದು ಏನೋ ಒಂದು ಅರ್ಥ ಆಗ್ತಾಯಿಲ್ಲ ನಮಗಂತೂ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಯಾವಾಗ ಹೋಗಿ ಹೋಟ್ಲಕ್ಕೆ ಹೋಗಿ ಇಡ್ಲಿ ತಿನ್ನು ಬಂದ್ವಿ, ದಿನ ಹಿಂಗೆ ಅಂತಂದರೆ ಹೆಂಗಾಗುತ್ತೆ? ಅದಕ್ಕೆ ಇಲ್ಲೇ ಬಂದು ಕೂತ್ಕೊಂಡಿದ್ದೀವಿ. ನಮ್ಮ ಅತ್ತೆನೇ ನೋಡಲಿ ಅಂತ ನಮ್ಮ ಅತ್ತೆ ಎದುರುಗಡೆನೇ ಬಂದು ಕೂತ್ಕೊಂಡಿದ್ದೀನಿ. ನಾನಂತೂ ಭಾಳ ಬೇಜಾರು ಮಾಡ್ಕೊಬಿಟ್ಟಿದ್ದೀನಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.